ನಮ್ಮ ಹೆಸರು ಸುನಿಲ್ ಅಂತ, ನಮ್ಮ ಅಪ್ಪ ಹೆಸರು ನಾರಾಯಣ ಸ್ವಾಮಿ ಅಂತ, ನಮ್ಮ ತಾತ ಹೆಸರು ವೆಂಕಟೇಶಪ್ಪನವರು. ನಾವು ಊರಿಂದ ಮೇಲೇರಿ ಗ್ರಾಮ, ನಮ್ದು ಮೇಲೇರಿ ಗ್ರಾಮ. ಊರಿಂದ 7 ಕಿಲೋಮೀಟರ್ ದೂರದಲ್ಲಿ ನಾವು ಚಿಕ್ಕ ಮನೆ ಕಟ್ಕೊಂಡು ಸೀಟ್ ಹಾಕೊಂಡು ನಾವು ವಾಸ ಮಾಡ್ತಾ ಇರೋದು. ಇವರು ಜನರಲ್ ಅವರು ನಮ್ಮನ್ನ ಬದುಕಕ್ ಬಿಡ್ತಾ ಇಲ್ಲ, ಈ ಕಡೆ ಸಾಯಕ್ಕೂ ಬಿಡ್ತಾ ಇಲ್ಲ. ನಮ್ಮ ತಾತ ನಮ್ಮ ಅಜ್ಜಿ ಅವರು ವಯಸ್ಸಾಗಿರೋರು, ಮುದುಕ್ರವ್ರು. ಅವ್ರಕ ವಯಸ್ಸಾಗ ಏನೇನೋ ಮಾಡಿದ್ರು ಅವ್ರು, ಆದ್ರೆ ಇವಾಗ ಅವ್ರಿಂದ ಆಗಲ್ಲ. ಇವ್ರನ್ನೇನೋ ಒಂದ್ ಮಾಡ್ಬೇಕು, ಇವ್ರನ್ನ ಬಿಡಬಾರ್ದು, ಇವ್ರನ್ನೇನೋ ಒಂದ್ ಮಾಡಿ ಇವ್ರನ್ನೆಲ್ಲ ಖಾಲಿ ಮಾಡ್ಬೇಕು ಅನ್ಕೊಂಡು. ಯಾರು ನಿಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ? ಸುಬ್ರಹ್ಮಣಿ ಮತ್ತೆ ಶಿವ ಅನ್ನೋನು, ಶಿವ ಅನ್ನೋನು, ಮತ್ತೆ ಆಂಜನಾಥ್. ಏನ್ ನಿಮ್ ಸಮುದಾಯದವರ ನಿಮ್ ಸಂಬಂಧಿಕರ ಯಾರು? ಇಲ್ಲ, ಅವ್ರು ನಮ್ ಸಂಬಂಧಿಕರಲ್ಲ, ಅವರು ಜನರಲ್. ನಾವು ಬಂದು ಎಸ್ ಸಿ. ನಾವು ನಮ್ಗ ಯಾವ ಕಡೆ ಹೋದ್ರು ನ್ಯಾಯ ಸಿಗ್ತಾ ಇಲ್ಲ. ಅವ್ರಿಗೂ ನಿಮ್ಗೆ ಏನ್ ವಿಚಾರದಲ್ಲಿ ಗಲಾಟೆ? ನಮ್ದು 2 ವರ್ಷದಿಂದ ಜಮೀನ್ ಗಲಾಟೆ ಆಗಿತ್ತು. ನಮ್ಮ ಜಮೀನು ನಮ್ಮ ತಾತನವರು ಜಮೀನ್ದಾಗ ನಾವು ಜಮೀನ್ ಬೇಕು ಅನ್ಕೊಂಡು ನಾವು ಹೋರಾಡ್ತಾ ಇದ್ರೆ, ಇಲ್ಲ ನಿಮ್ಗೆ ಬಿಡಲ್ಲ, ನಿಮ್ಮಿಂದ ಏನಾಗುತ್ತೆ, ನೀವ್ ಹೆಂಗ್ ಬರ್ತೀರಾ ಬನ್ರಿ ಅಂತ ಆ 2 ವರ್ಷದಿಂದ ನಮ್ಮ ತಾತನ ಈ ಲೈನ್ಸ್ ಮೂಳೆ ಎಲ್ಲ ಮುರಿದು ಬಿಟ್ಟು ಹಾಸ್ಪಿಟ್ಲ್ಗೆ ಹಾಕಿದ್ರು. ಅಡ್ಮಿಟ್ ಮಾಡಿದ್ರು. ಕಂಪ್ಲೇಂಟ್ ಆಗಿತ್ತು. ಅದು FIR ಆಗೈತೆ. ಅದು ಆ ಕಡೆನೂ ದಾರಿ ಇಲ್ಲ, ನಮ್ಗೆ ಈ ಕಡೆನೂ ದಾರಿ ಇಲ್ಲ. ನಾನು ನಮ್ಮ ಅಪ್ಪ ಇಬ್ರು ಹೋಗ್ತಿದ್ರೆ ಇವ್ರಿಂದ ಏನಾಗುತ್ತೆ ಅಂತ ಎತ್ತಿನ ಗಾಡಿ ಮೇಲಕ್ ಬಿಟ್ಬಿಟ್ರು. ಸ್ವಲ್ಪ ಮಿಸ್ಸು, ಆ ಕಡೆನೂ ಅಲ್ಲೈತೆ, ಈ ಕಡೆನೂ ಅಲ್ಲೈತೆ, ಸ್ವಲ್ಪ ಮಿಸ್ಸು. ಮತ್ತೆ ಏನ್ ಗೊತ್ತಾಗಲ್ ಬಂದಿದ್ದಕ್ಕ ನೋಡಿ ಮಚ್ಚಾಗ ಹಾಕಿರೋದು. ಯಾವಾಗ ಹಾಕಿರೋದು? 27ನೇ ತಾರೀಕು ನೈಟ್ 8 ಗಂಟೆದಾಗ. 27ನೇ ತಾರೀಕು ಅದಾಗಿರೋದು. ಆದ್ರೂ ಕೂಡ ಸುಬ್ರಹ್ಮಣಿ ಮತ್ತೆ ಮಂಜುನಾಥ್, ಶಿವ, ಅವ್ರ ಕುಟುಂಬದವರೆಲ್ಲ ಬಂದಿದ್ರು. ನಾನು ನಮ್ಮಪ್ಪ ನಾವಿಬ್ಬರೇ ಇದ್ದಿದ್ದು. ಏಕೈಕವಾಗಿ ಬಂದು ಮಚ್ಚಾಗ ಹಾಕಿರೋದು. ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಂಟ್ ಆಗಿದ್ದಾಗ ಪೊಲೀಸು ನೆಮೋ ತಗೊಂಡು ಹೋದ್ರು. ಶಶಿಕಲಾ ಮೇಡಮ್ ನಮ್ಗ್ ಬದುಕೋಕ್ ಒಂದ್ ದಾರಿ ತೋರಿಸು. ಹಿಂದೆ ಗಲಾಟೆ ಆಗಿದೆ, ಅದು FIR ಆಗಿದೆ. ಹಿಂದೆ ನಮ್ ಗಲಾಟೆ ಆಗಿತ್ತು, ಅದು FIR ಆಗೈತೆ. ಇವಾಗ ಹಾಕಿದ್ದು ಕೇಸ್ ಆಗಿಲ್ಲ. ಇಲ್ಲ, ಕೇಸ್ ಆಗಿಲ್ಲ. ಇದು ನಡೆದು ಎಷ್ಟು ತಿಂಗಳಾಗಿದೆ ಸರ್? ಇದ್ ನಡೆದು 1 ತಿಂಗಳಾಯ್ತು. 1 ತಿಂಗಳಿಂದ ಇದುವರೆಗೂ ಅದು ಕ್ರಮ ಕೈಗೊಂಡಿಲ್ಲ. ಇಲ್ಲ, ಕ್ರಮ ಏನು ಕೈಗೊಂಡಿಲ್ಲ. ಊರಲ್ಲಿ ಇಷ್ಟೆಲ್ಲ ನಡೀತದ್ರೆ ನಿಮ್ ಸರ್ಕಾರಕ್ಕೆ ಯಾರು ಸಪೋರ್ಟ್? ಇಲ್ಲ, ಯಾರು ಸಪೋರ್ಟೇ ಇಲ್ವಾ? ಯಾರು ಇಲ್ಲ. ನಮ್ದಿರೋದು ಒಂದೇ ಮನೆ. ಇಷ್ಟೆಲ್ಲ ನಮ್ ತಾತನವ್ರ ಜಮೀನು 90 ರೂಪಾಯಿ ಆ ಕಾಲದಾಗ ಇಟ್ಬಿಟ್ಟು ಅವರು ಹೋಗಿರೋದು. ಅದಕ್ಕೋಸ್ಕರ ನಮ್ಗ ಜಮೀನ್ ಬೇಕು ಅಂತ ನಾವು ಕೇಳಿದ್ದಕ್ಕ ಅದು ಮನ್ಸಾಗಿ ಇಟ್ಕೊಂಡು ಇವ್ರನ್ನ ಬಿಡಬಾರ್ದು, ಇವ್ರನ್ನೇನೋ ಒಂದ್ ಮಾಡ್ಬೇಕು ಅಂದ್ಕೊಂಡು ಇವರು ಚೇರ್ಮನ್ ಅನ್ನೋ ಸುಬ್ರಹ್ಮಣ್ಯ ಅವರು ಇಷ್ಟೆಲ್ಲ ರೇಸ್ ಮಾಡಿ ಬೇರೆಯವ್ರನ್ನ ಬಿಟ್ಟು ಅವ್ರ ಹತ್ರನೇ ದುಡ್ಡಿರೋದು. ನಾವು SC ಅಲ್ವಾ? ನಾವು ಪೊಲೀಸ್ ಅವರು ರಕ್ಷಣೆ ಕೊಡ್ತಾರೆ ಅಂತ ಹೋದ್ರೆ ಪೊಲೀಸ್ ಅವ್ರು ಕೂಡ ನಮ್ಗೆ ಯಾವ್ದು ರಕ್ಷಣೆ ಇಲ್ವಲ್ವಾ? ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಮೊನ್ನೆ ಮಾತಾಡ್ತಿದಾರೆ, ನಿಮ್ದೇ ತಪ್ಪು, ಅವ್ರದ್ದೇನ್ ತಪ್ಪಿಲ್ಲ ಅನ್ಕಾಯ್ತು. ನಾವು ಕೋರ್ಟ್ಗೆ ಹೋಗಿ ಅವರು ರಾಜಿಗ್ ಬಾ ಅಂತ ಅವ್ರು ಹೇಳ್ತಾವ್ರೆ. ನಾವು ರಾಜಿ ಬೇಡ, ರಾಜಿಗೆ ಹೋದ್ರೆ ಮತ್ತೆ ಇನ್ನೊಂದ್ಸತಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಪ್ರೂಫ್ ಏನೈತೆ? ಪ್ರೂಫ್ ಏನೋ ಇಲ್ವಲ್ವಾ? ಇವಾಗ ಈ ಜಮೀನ್ ಗಲಾಟೆದ್ದು ಅವಾಗಿಂದ ನಮ್ಮ ಮೇಲೆ ಸೇಡ್ ಇಟ್ಕೊಂಡು ಬದುಕಕ್ ಬಿಡ್ತಾ ಇಲ್ಲ. ಹೋಗೋ ದಾರಿನಾಗ ಅಡ್ಡಗಳು ಹಾಕೋದು, ಇವ್ರು ಎಷ್ಟೊದಕ್ ಬರ್ತಾರೆ, ಯಾವ ಟೈಮ್ಗೆ ಬರ್ತಾರೆ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡೋದು. ನಮ್ಮ ರಿಲೇಷನ್ ಅವ್ರನ್ನೇ ಅವ್ರ ಕೈಯಾಗಿ ಇಟ್ಕೊಂಡು ನಮ್ಮ ಮೇಲೆನೆ ನಮ್ಮ ರಿಲೇಷನ್ ಬಿಡ್ತಾನೆ ಅವನು, ಸುಬ್ರಹ್ಮಣ್ಯ ಅನ್ನೋನು. ಯಾರ್ಯಾರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು? ನಮ್ಮ ಮೇಲೆನ ಸುಬ್ರಹ್ಮಣಿ, ಶಿವ, ಮತ್ತೆ ಮಂಜುನಾಥ್, ಮತ್ತೆ ಸುರೇಶ್ ಅವರು. ನಮ್ಗೆ ನ್ಯಾಯ ಇಲ್ವಾ? ನಾವ್ SC ಅಲ್ವಾ? ಅಲ್ಲ, ನಾವು ಅಂಬೇಡ್ಕರ್ ಅವ್ರು ಅಲ್ವಾ? ನಾವು ಯಾವ ನ್ಯಾಯ ಇದೆ ಸರ್ ನಮ್ಗ?